ನಮಸ್ತೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಹೀಗೆ ವಿಕಾಸಸೌಧಕ್ಕೆ ವಿಸಿಟ್ ಮಾಡಿದ್ದೆ. ಹೋಗ್ತಾ ಹಾಗೆ ವಿಕಾಸಸೌಧದಲ್ಲಿ ಒಳಬದಿಯಲ್ಲಿ ಏನೆಲ್ಲ ಇದೆ ಅಂತ ಒಂದು ಸ್ಮಾಲ್ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ವಿಕಾಸಸೌಧ ಮತ್ತು ವಿಧಾನಸೌಧದ ಮಧ್ಯೆ ಒಂದು ಚಿಕ್ಕದಾದ ಪಾರ್ಕ್ ಇದೆ. ಆ ಪಾರ್ಕ್ನ ಮುಂಭಾಗಕ್ಕೆ ಎದುರುಗಡೆ ಸ್ಟ್ರೈಟಾಗಿ ಗಾಂಧೀಜಿಯವರ ಒಂದು ದೊಡ್ಡದಾದಂಥ ಪ್ರತಿಮೆ ಇದೆ. ತುಂಬಾ ಸುಂದರವಾದಂಥ ಪ್ರತಿಮೆ ಇಲ್ಲಿ ನೀವು ನೋಡಬಹುದು. ಇದು ಸ್ನೇಹಿತರೆ, ಇದು ನೀವು ಇವಾಗ ನೋಡ್ತಾ ಇರುವಂಥದ್ದು ವಿಕಾಸಸೌಧದ ಒಳಬದಿಯಲ್ಲಿ ಒಂದು ಅದ್ಭುತವಾದ ಚಿತ್ರಕಲೆ ಇದೆ. ವಂಡರ್ಫುಲ್ ಆದಂಥ ಆರ್ಟ್ ಇದು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವಿಕಾಸಸೌಧದ 3ನೇ ಫ್ಲೋರಿಂದ ನೀವು ಹೊರಗಿನ ವ್ಯೂ ಪಾಯಿಂಟ್ನ ಇವಾಗ ನೋಡ್ಬೋದು. ತುಂಬಾ ಅದ್ಭುತವಾದಂತಹ ವ್ಯೂವಿಂಗ್ ಪಾಯಿಂಟ್ ಕಾಣಿಸುತ್ತೆ. ವಿಕಾಸಸೌಧದ 3ನೇ ಫ್ಲೋರಿಂದ ನಾನು ಇದನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ತುಂಬಾ ಅದ್ಭುತವಾದಂತಹ ದೃಶ್ಯ. ಇವಾಗ ನೋಡ್ತಾ ಇರುವಂಥದ್ದು ನೀವು ವಿಕಾಸಸೌಧದ ಆಪೋಸಿಟ್ ಇರುವಂತಹ ಹೈಕೋರ್ಟ್ನ ಸುಂದರ ನೋಟ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ವಿಕಾಸಸೌಧದ ಮುಂಭಾಗ. ಇವಾಗ ನೀವು ನೋಡ್ತಾ ಇರೋದು, ನಾನು ಆವಾಗಲೇ ನಿಮಗೆ ತಿಳಿಸಿದಂತೆ ಮಹಾತ್ಮ ಗಾಂಧೀಜಿಯವರ ಒಂದು ಸುಂದರವಾದಂತಹ ಬೃಹದಾಕಾರದ ಪ್ರತಿಮೆಯ ಬಗ್ಗೆ ಹೇಳಿದ್ದೆ. ಅದೇ ಪ್ರತಿಮೆ ಇದು ವೀಕ್ಷಕರೇ ನೋಡಿ. ಇದು ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯಭಾಗದಲ್ಲಿದೆ. ಅದೇ ಪ್ರತಿಮೆಯ ಕೆಳಗಡೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚಿತ್ರ ನೋಟ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರುವಂಥದ್ದು ವಿಧಾನಸೌಧದ ಹಿಂಬದಿ ಗೇಟ್ನಲ್ಲಿರುವಂತಹ ಕೆಂಗಲ್ ಹನುಮಂತರಾಯರವರ ಅದ್ಭುತವಾದಂತಹ ಒಂದು ಪ್ರತಿಮೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ವಿಧಾನಸೌಧದ ಮುಖ್ಯ ದ್ವಾರ. ಇಲ್ಲಿ ನೀವು ಎಂಟ್ರಿ ಆದರೆ ವಿಧಾನಸೌಧಕ್ಕೆ ಒಳಗಡೆ ನಿಮ್ಮ ಕೈಯಲ್ಲಿ ಪರ್ಮಿಷನ್ ಲೆಟರ್ ಇತ್ತು ಅಂದರೆ ಇಲ್ಲಿ ನೀವು ವಿಧಾನಸೌಧದ ಒಳಗಡೆ ಹೋಗುವಂಥ ಅವಕಾಶ ಇದೆ.
ಸ್ನೇಹಿತರೆ, ಇದು ನನಗೆ ಇವತ್ತು ವಿಧಾನಸೌಧದ ಒಳಗೆ ಹೋದಾಗ ಸಿಕ್ಕಿದಂತಹ ಒಂದು ಕಿರು ಚಿತ್ರ. ಈ ಚಿತ್ರ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಅದ್ಭುತ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ಸಿ ಯು.